ಫ್ಯೂಚರ್ ಟೆಕ್ನಾಲಜೀಸ್ ಬಗ್ಗೆ ಹೇಳ್ತಾ ಇದ್ರಿ. ಒಂದು ವಿಶೇಷ ಸ್ಟೆಪ್, ಬ್ಯೂಟಿಫುಲ್ ಇನಿಷಿಯೇಟಿವ್ that has been taken up by the VTU in order to equip the students with the future technologies and ready them. ಹೇಗೆ ಹೌದು, ಇವತ್ತು ವಿದ್ಯಾರ್ಥಿಗಳಿಗೆ ನಾವೇನು ಮಾಡಬೇಕು, ಹೊಸ ಟೆಕ್ನಾಲಜಿ ಏನು ಬರ್ತಿದೆ ಅದಕ್ಕೆ ಅವರಿಗೆ ಎಕ್ಸ್ಪೋಜರ್ ಕೊಡಬೇಕು. ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಟು ಲರ್ನ್, ಓನ್ಲಿ ಪ್ಲಾಟ್ಫಾರ್ಮ್ನ ಕೊರತೆ ಇದೆ. ಕೆಲವೊಂದು ಕಡೆ ಅವರಿಗೆ ಪ್ಲಾಟ್ಫಾರಮ್ ಕೊರತೆ ಇದೆ ಕಲಿಯೋಕ್ಕೆ. ಅದನ್ನು ಇಂಥ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಾವು ಪ್ಲಾಟ್ಫಾರಮ್ ಕೊಡ್ತಿದ್ದೀವಿ. ನಮ್ಮ ವಿದ್ಯಾರ್ಥಿಗಳನ್ನು ನ್ಯೂ ಟೆಕ್ನಾಲಜಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಮುಂದೆ ಏನು ಬೈ 2030 ದರ್ ಈಸ್ ಆಲ್ರೆಡಿ ಸ್ಲೋಗಾನ್ ದಟ್ 85% of the present job will not exist. So what is the future jobs? There are companies which saying these are the future jobs. So ಅದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳನ್ನ ಆ ಫ್ಯೂಚರ್ ಜಾಬ್ಸ್ಗೆ 4 ವರ್ಷ ಏನು ಸ್ಟಡಿ ಮಾಡ್ತಾರೆ ನಮ್ಮಲ್ಲಿ, ಆ 4 ವರ್ಷದಲ್ಲಿ ಫ್ಯೂಚರ್ ಜಾಬ್ಸ್ ಏನಾಗಬಹುದು 2030ಗೆ, ಅದಕ್ಕೆ ನೀವು ಎಕ್ಸ್ಪೋಸ್ ಆಗಿ ನಿಮ್ಮಲ್ಲಿ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಟ್ಟು ಅವರನ್ನ ಮಕ್ಕಳನ್ನ ತಯಾರಿ ಮಾಡಬೇಕಾಗಿದೆ. ಈ ಟ್ರೈನಿಂಗ್ ಅಲ್ಲಿ ASI ಜೊತೆಯೊಂದಿಗೆ ಎಂತಹ ಟ್ರೈನಿಂಗ್ ಇದು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಟೂಲ್ಸ್ ನ ಡೆವಲಪ್ ಮಾಡುವಂತ ಒಂದು ಟ್ರೈನಿಂಗು. ಅದನ್ನ ಡೀಟೇಲ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ದೇ ಆರ್ ಟ್ರೈನಿಂಗ್ ದಿ ಟೀಚರ್ಸ್, ದೇ ಆರ್ ಗಿವಿಂಗ್ ದಿ ಫ್ರೀ ಬುಕ್ಸ್ and they are going to train the students in their platform. So what sort of change, ಹೇಗೆ ಎಂತಹ ಚೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? 2 ವರ್ಷ ಬಹಳ ದೊಡ್ಡ ಬದಲಾವಣೆಯನ್ನ ನಾವು ನೋಡಬಹುದು. ಇನ್ನ ಏನು 2030ಕ್ಕೆ ಅವ್ರೇನು ಕಂಪನಿಯವರು ಹೇಳ್ತಿದ್ದಾರೆ, ನಮಗೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಇಂಜಿನಿಯರ್ಸ್ ಬೇಕು ಅಂತ, AI ಇಂಜಿನಿಯರ್ಸ್ನ ASI ಅಂತ ಮಾಡ್ತಾರೆ. ಥ್ಯಾಂಕ್ಸ್.